ಪಾಯಿಂಟ್ ಆಫ್ ವ್ಯೂ ನ ಎರಡನೇ ವಿಚಾರಕ್ಕೆ ನಾವಿವತ್ತು ಹೋಗೋದಾದ್ರೆ, ಇವತ್ತಿನ ಎರಡನೇ ವಿಚಾರ ನಮ್ಗೆಲ್ರಿಗೂ ನೆನಪಿರೋದು ಮತ್ತು ಇಡೀ ದೇಶದಲ್ಲಿ ಸುದ್ದಿಯಾಗಿ ಆತಂಕಕ್ಕೆ ದೂಡಿದ್ದು 2017ರಲ್ಲಿ ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ನಡೆದಂತ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಪ್ರಕರಣ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಬೇರೆ ಯಾರೂ ಅಲ್ಲ, ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್. ಈತ ಭಾಗಿಯಾಗಿದ್ದ. ಈ ಪ್ರಕರಣ ಬಹಳ ಹೆಚ್ಚು ಸದ್ದು ಮಾಡ್ತು. ಆ ಸಂದರ್ಭದಲ್ಲಿ ಮಾಧ್ಯಮದವರನ್ನ, ಪತ್ರಕರ್ತರನ್ನ ತಡೆ ಹಿಡಿಯುವಂತ ಪ್ರಯತ್ನಗಳು ಆಯ್ತು. ಈ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಕೂಡ ಪ್ರಕರಣ ಹೆಚ್ಚು ಸುದ್ದಿಯನ್ನ ಮಾಡ್ತೋದು ಸಾಮಾಜಿಕ ಮಾಧ್ಯಮ ಅಥವಾ ಸ್ವತಂತ್ರ ಪತ್ರಕರ್ತರ ಕಾರಣಕ್ಕಾಗಿ. ಅಂತಿಮವಾಗಿ ಆತನಿಗೆ, ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ 2019ರಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಈ ನಡುವೆ 2018ರಲ್ಲಿ ಈ ಸಂತ್ರಸ್ತೆಯ ತಂದೆ ಕಸ್ಟಡಿ ಸಾವಾಗತ್ತೆ. ಆತನನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಈತನ ಮೇಲಿದೆ. ಈ ಎರಡು ಪ್ರಕರಣಗಳು ಈತನ ಮೇಲಿದೆ. ಒಂದು ಪ್ರಕರಣದಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಈ ಜೀವಾವಧಿ ಶಿಕ್ಷೆಯನ್ನ ನಿನ್ನೆ ದೆಹಲಿ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಅಮಾನತು ಮಾಡಿತು. ಆತ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವ ಕಾರಣಕ್ಕಾಗಿ ಆ ಮೇಲ್ಮನವಿ ಅರ್ಜಿ ಇತ್ಯರ್ಥ ಆಗೋ ತನಕ ಆತನಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತು. ಇದು ಬಹಳ ಆತಂಕಕಾರಿ ಸನ್ನಿವೇಶ ಅಂತ ಸಂತ್ರಸ್ತೆ ಮತ್ತು ಆಕೆಯ ತಾಯಿ, ಆಕೆಯ ಕುಟುಂಬಸ್ಥರು, ಅನೇಕ ಹೋರಾಟಗಾರರು ಮತ್ತು ವಕೀಲರು ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮತ್ತು ತನ್ನ ಅಳಲನ್ನ ಹೇಳೋದಕ್ಕೆ ಮುಂದಾದ ಸಂತ್ರಸ್ತೆ ತಾಯಿಗೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವೂ ಇವತ್ತು ಕೇಳಿ ಬಂದಿದೆ. ಆಕೆಯನ್ನ ಚಲಿಸ್ತಿರುವ ಬಸ್ಸಿನಿಂದ ಇಳಿಯುವಂತೆ ಮಾಡಿದ್ದು, ಜೊತೆಗೆ ಆಕೆ ಮೇಲೆ ಹಲ್ಲೆ ಮಾಡಿದ್ದು, ಮಾಧ್ಯಮಗಳ ಮುಂದೆ ಆಕೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸದಂತೆ ಆಕೆಯನ್ನ ತಡೆದಿದ್ದು, ಇವೆಲ್ಲವೂ ಕಂಡು ಬಂತು. ಬಹಿರಂಗವಾಗಿ ಇದೆಲ್ಲ ಕಾಣಿಸ್ತು. ಅಂದ್ರೆ ಒಂದು ಧ್ವನಿಯನ್ನ ಹತ್ತಿಕ್ಕುವ ಕೆಲಸ ಇಲ್ಲಿ ಆಗ್ತಾ ಇದೆ. ಈಗ ಆತನಿಗೆ, ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಒಂದು ಪ್ರಕರಣದಲ್ಲಿ, ಈ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ದಾರೆ ಕೋರ್ಟ್. ಅದರಲ್ಲಿ ಆತ ಈಗ 7 ವರ್ಷಗಳನ್ನ ಕಳೆದಿದ್ದಾನೆ. ಅದರ ಕುರಿತಾಗಿ ಮೇಲ್ಮನವಿ ಸಲ್ಲಿಕೆ ಮಾಡಿರೋದ್ರಿಂದ ಅದು ಇತ್ಯರ್ಥ ಆಗೋ ತನಕ ಷರತ್ತುಬದ್ಧ ಜಾಮೀನು ಅಂತ ಕೋರ್ಟ್ ಹೇಳಿದೆ. ಆದ್ರೆ ಇನ್ನೊಂದು ಪ್ರಕರಣದಲ್ಲಿ, ಆ ಸಂತ್ರಸ್ತೆಯ ತಂದೆಯನ್ನ ಹತ್ಯೆ ಮಾಡಿದ್ದಾನೆ ಅನ್ನೋ ಪ್ರಕರಣದಲ್ಲಿ ಆತನಿಗೆ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ. ಆದ್ರೆ ಈ ಪ್ರಕರಣ ಅಂದ್ರೆ ನಾವು ಗಮನಿಸಬೇಕು, ಗುಜರಾತ್ ನಲ್ಲಿ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅತ್ಯಾಚಾರ ಅಪರಾಧಿಗಳು ಅಂತ ಪ್ರೂವ್ ಆಗಿ ಅಪರಾಧಿಗಳು ಶಿಕ್ಷೆ ಅನುಭವಿಸ್ತಿದ್ರೆ ಅವರಿಗೆ ಮಾಫಿ ಮಾಡ್ಲಾಗತ್ತೆ, ಅವರನ್ನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡ್ಲಾಗತ್ತೆ. ಅನಂತರ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠವೇ ಆತಂಕವನ್ನ ವ್ಯಕ್ತಪಡಿಸುತ್ತೆ, ಏನ್ ನಡೀತಿದೆ ಈ ದೇಶದಲ್ಲಿ ಅಂತ. ಕೋರ್ಟ್ ನ ಆದೇಶದ ಮೇರೆಗೆ ಮತ್ತೆ ಅವರೆಲ್ಲರೂ ಜೈಲಿಗೆ ಹೋದ್ರು. ಅತ್ಯಾಚಾರ ಮಾಡಿ ಬಿಜೆಪಿಯ ಸಂಘ ಪರಿವಾರದ ನಾಯಕರು ಯಾರೆಲ್ಲ ಜೈಲಿಗೆ ಹೋಗ್ತಾರೆ ಅವರನ್ನ ಹೂವಿನ ಹಾರವನ್ನ ಹಾಕಿ ಸ್ವಾಗತ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈಗ ಅಪ್ರಾಪ್ತ ಅತ್ಯಾಚಾರ ಅಪರಾಧಿ ಅಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿಗೆ ಜಾಮೀನು ನೀಡಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಬರುತ್ತೆ. ಆದ್ರೆ ಕಾನೂನಾತ್ಮಕವಾಗಿ ಇದನ್ನ ನೋಡ್ಬೇಕಾಗತ್ತೆ, ಯಾವ ಗ್ರೌಂಡ್ಸ್ ನಲ್ಲಿ ಇದನ್ನ ನ್ಯಾಯಾಲಯ ತೆಗೆದುಕೊಂಡಿದೆ, ಯಾವ ಗ್ರೌಂಡ್ಸ್ ಅಲ್ಲಿ ಜಾಮೀನನ್ನ ಕೊಟ್ಟಿದೆ ಅಂತ. ಆದ್ರೆ ಈ ಜಾಮೀನು ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಸಂತ್ರಸ್ತೆ, ಇದು ನಾವು ಬದುಕಿದ್ದು ಸತ್ತಂತೆ, ನಾವ್ ಯಾಕೆ ಬದುಕಿರ್ಬೇಕು, ಹೇಗೋ ಕಷ್ಟಪಟ್ಟು ಎಲ್ಲ ಅವಮಾನಗಳನ್ನ ಸಹಿಸಿಕೊಂಡು ಕೋರ್ಟಿಗೆ ಅಲ್ದಾಡ್ಕೊಂಡು ನಾವು ನಿಂತಿದೀವಿ. ಯಾವುದೇ ಪ್ರಕರಣಗಳಾಗಿ ವಾದ ಪ್ರತಿವಾದ ಮುಗಿದ ತಕ್ಷಣ ತೀರ್ಪು ಪ್ರಕಟ ಆಗುತ್ತೆ. ಆದ್ರೆ ಇಲ್ಲಿ 3 ತಿಂಗಳ ನಂತರದಲ್ಲಿ ಇದನ್ನ ಪ್ರಕಟ ಮಾಡಲಾಗಿದೆ. ನಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಎಲ್ ಸಿಗ್ತಿದೆ ಅಂತ ತಮ್ಮ ಅಳಲನ್ನ ಕಣ್ಣೀರಿನ ಮುಖಾಂತರ ಹೊರ ಹಾಕಿದ್ದಾರೆ. ಅವರಿವತ್ತು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವ ಇಚ್ಛೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನಮಗೆ ಅನ್ಯಾಯ ಆಗಿದೆ, ನಮ್ಮ ಕುಟುಂಬಕ್ಕೆ ಭಯ ಇದೆ, ಉತ್ತರ ಪ್ರದೇಶದಲ್ಲಿ ಚುನಾವಣೆ ಹತ್ರ ಆಗ್ತಿದೆ, ಆ ಕಾರಣಕ್ಕಾಗಿ ಚುನಾವಣೆ ಹತ್ರ ಆಗ್ತಿರೋ ಕಾರಣಕ್ಕಾಗಿ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಜಾಮೀನನ್ನ ನೀಡಲಾಗಿದೆ. ಆಕೆಯ ಪತ್ನಿಯನ್ನ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಮಾಡಿ ಆಕೆಯನ್ನ ಗೆಲ್ಸೋ ಕಾರಣಕ್ಕಾಗಿ ಈ ಪ್ರಯತ್ನ ಆಗ್ತಿದೆ ಅಂತ ಆಕೆಯ ಕುಟುಂಬಸ್ಥರು, ಅಂದ್ರೆ ಸಂತ್ರಸ್ತೆ ಮತ್ತು ಸಂತ್ರಸ್ತೆಯ ತಾಯಿ ಮತ್ತು ಆಕೆಯ ಸಹೋದರಿ ಆರೋಪವನ್ನ ಮಾಡ್ತಿದ್ದಾರೆ. ಅವರು ತಮಗೆ ಬೆದರಿಕೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಗೆ ಜೀವ ಬೆದರಿಕೆ ಇದೆ, ಈ ಬೆದರಿಕೆಯ ಕಾರಣಕ್ಕಾಗಿ ನಾವು ಹೇಗಿರ್ಬೇಕು, ಮೊದಲೇ ನಮ್ಗೆ ಬೆದರಿಕೆ ಇತ್ತು, ಭದ್ರತೆಯನ್ನು ಕೂಡ ಹಿಂಪಡೆಯಲಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋ ಪ್ರಶ್ನೆಯನ್ನ ಅವರು ಮಾಡ್ತಾ ಇದ್ದಾರೆ. ನ್ಯಾಯ ಈ ದೇಶದಲ್ಲಿ ಎಲ್ರಿಗೂ ಸಮಾನನ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಪುಸ್ತಕದಲ್ಲಿ ಬಹಳ ಚಂದವಾಗಿ ಬರೆದಿದೆ. ನಾವು ಅದನ್ನ ಓದ್ಕೊಂಡ್ ಬರ್ತೀವಿ. ಆದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರ ಅಂತ ನೋಡಿದ್ರೆ, ಪ್ರಕರಣಗಳನ್ನ ನೋಡ್ತಾನೆ ಇದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರಲ್ಲ ಅನ್ನೋದು ಪದೇ 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 ಸಾಬೀತಾಗ್ತಾ ಇದೆ. ಒಂದು ಪೋಕ್ಸೋ ಪ್ರಕರಣ ದಾಖಲಾಗ್ಲಿ, ಸಾಮಾನ್ಯ ವ್ಯಕ್ತಿಗಳ ವಿಚಾರದಲ್ಲಾದ್ರೆ ತಕ್ಷಣಕ್ಕೆ ಬಂಧನ ಆಗತ್ತೆ, ಜಾಮೀನ್ ಸಿಗೋದಿಲ್ಲ, ಇವೆಲ್ಲ ನಡೆಯುತ್ತೆ. ಆದ್ರೆ ಯಡಿಯೂರಪ್ಪನವರ ಪ್ರಕರಣದಲ್ಲಾದ್ರೆ ಜಾಮೀನು ಸಿಗತ್ತೆ, ವಿಚಾರಣೆಯೂ ಸರಿ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಒಂದೇ ದಿನದಲ್ಲಿ ಅದನ್ನ ವಿಚಾರಣೆಗೆ ಕೈಗೆತ್ಕೊಳ್ಳುತ್ತೆ, ಇವೆಲ್ಲವೂ ನಡೆಯುತ್ತೆ. ಅಂದ್ರೆ ಸಾಮಾನ್ಯ ಜನರು ಮತ್ತು ಗಣ್ಯರು ಅಂತಂದ್ರೆ ದುಡ್ಡಿರೋರು ಅಂತ ಅನ್ಕೊಳ್ಬಹುದು, ಅಧಿಕಾರ ಮತ್ತು ಹಣ ಇರೋರು, ಅವ್ರ ವಿಚಾರದಲ್ಲಿ ಹೇಗಾಗತ್ತೆ, ಒಂದೇ ರೀತಿಯಾಗಿ ನಡೆದುಕೊಳ್ತಾ. ಹಾಗೆ ಬ್ರಿಜ್ಭೂಷಣ್ ಸಿಂಗ್ ಪ್ರಕರಣದಲ್ಲಿ ಏನಾಯ್ತು ಅಂತ ನಾವು ಗಮನಿಸಿದೀವಿ. ಅನೇಕ ಪತ್ರಕರ್ತರು ಇದೇ ಉನ್ನಾವ ಪ್ರಕರಣವನ್ನ
ವರದಿ ಮಾಡೋದಕ್ಕೆ ತೆರಳಿದ್ದಂತ ಅನೇಕ ಪತ್ರಕರ್ತರ ಮೇಲೆ ಪ್ರಕರಣಗಳು ದಾಖಲಾಯಿತು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಅಂದ್ರೆ ಈ ತರದ ಪ್ರಕರಣಗಳಲ್ಲಿ ಜಾಮೀನು ಸಿಕ್ಕ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಅನುಮಾನ ಕಾಡುತ್ತೆ ಮತ್ತು ನ್ಯಾಯದ ಬಗ್ಗೆನೆ ಬೇಸರ ವ್ಯಕ್ತ ಆಗುತ್ತೆ. ಯಾಕೆಂದ್ರೆ ಅಪ್ರಾಪ್ತ ಬಾಲಕಿಗೆ ಈ ತರ ದೌರ್ಜನ್ಯ ಆಗಿ ಮತ್ತು ಆಕೆಯ ತಂದೆ ಹತ್ಯೆ ಆಗಿ ಆ ಆರೋಪ ಮತ್ತು ಅತ್ಯಾಚಾರದ ಆರೋಪದಲ್ಲಿ ಅಪರಾಧಿ ಅಂತ ಪರಿಗಣಿಸಲ್ಪಟ್ಟು ಜೈಲು ಶಿಕ್ಷೆಗೆ, ಜೀವಾವಧಿ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿಗೆ ಆತ ಮೇಲ್ಮನವಿ ಸಲ್ಲಿಸಿರ್ಬೋದು, ಆದ್ರೆ ಆತನಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡೋದು ಎಷ್ಟು ಸಾಧ್ಯ? ಎಲ್ಲರ ವಿಚಾರದಲ್ಲೂ ಇದು ನಡೆಯುತ್ತಾ? ಈಗ ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೇ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರಶ್ನೆ ಮಾಡಿತ್ತು. ನನ್ಗೆ ಆತಂಕ ಆಗ್ತಿದೆ, ಅಚ್ಚರಿ ಆಗ್ತಾ ಇದೆ, ನೀವು ಎಲ್ಲಾ ವಿಚಾರದಲ್ಲೂ, ಎಲ್ಲಾ ಪ್ರಕರಣಗಳಲ್ಲಿ, ಎಲ್ಲಾ ವ್ಯಕ್ತಿಗಳ ವಿಚಾರದಲ್ಲಿ, ಪ್ರಕರಣದಲ್ಲಿ ಇದೇ ರೀತಿ ನಡ್ಕೊಳ್ತೀರಾ ಅಂತ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರಶ್ನೆ ಮಾಡಿತ್ತು, ಆತಂಕ ವ್ಯಕ್ತಪಡಿಸಿತ್ತು. ಯಾರೋ ಲೋವರ್ ಕೋರ್ಟ್ ನ ಜಡ್ಜ್ಗಳು ಈ ತರದ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರೆ ಅಥವಾ ತೀರ್ಪನ್ನ ಕೊಟ್ರೆ ಅದೇನೋ ಲೋಪ ಅಂತ ನಾವು ಪರಿಗಣಿಸಬಹುದು. ಹೈಕೋರ್ಟ್ ನ ನ್ಯಾಯಾಧೀಶರು ಈ ತರದ ತೀರ್ಪು ಕೊಟ್ರೆ ಅದನ್ನ ಹೇಗೆ ಪರಿಗಣಿಸೋದಕ್ಕಾಗತ್ತೆ ಅಂತ. ಅದೇ ರೀತಿಯಲ್ಲಿ ದೆಹಲಿ ಹೈಕೋರ್ಟ್ ನ ಇಬ್ಬರು ನ್ಯಾಯಾಧೀಶರ ತೀರ್ಪು ಕೂಡ ಇದೇ ರೀತಿಯ ಅಭಿಪ್ರಾಯಕ್ಕೆ ಒಳಪಡ್ತಾ ಇದೆ. ಹಾಗಾಗಿನೇ ಇದರ ವಿರುದ್ಧ ಧ್ವನಿಗಳು ಕೇಳ್ತಾ ಇದೆ, ಭಿನ್ನಾಭಿಪ್ರಾಯಗಳು ಕೇಳ್ತಾ ಇದೆ. ಈಗ ಈ ಸಂತ್ರಸ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಮೂಲಗಳ ಪ್ರಕಾರವಾಗಿ ಆಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆತನಿಗೆ ಜಾಮೀನನ್ನ ಮಂಜೂರು ಮಾಡಿರೋದು ಅಕ್ಷಮ್ಯ. ಆ ಜಾಮೀನು ಮಂಜೂರು ಮಾಡಿರೋದನ್ನ ರದ್ದು ಮಾಡಬೇಕು ಮತ್ತು ತಮಗೆ ನ್ಯಾಯವನ್ನ ಒದಗಿಸಬೇಕು. ಒಂದು ವೇಳೆ ಆತನಿಗೆ ಜಾಮೀನು ಸಿಕ್ಕಿ ಆತ ಹೊರ ಬಂದಿದ್ದೇ ಆದ್ರೆ ಅದು ನಾವು ಬದುಕಿದ್ದು ಸತ್ತಂತೆ ಅನ್ನೋ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಕುಟುಂಬ ವ್ಯಕ್ತಪಡಿಸ್ತಾ ಇದೆ. ವಿದೇಶದಿಂದ ವಾಪಸ್ ಬಂದಿರುವಂತಹ ರಾಹುಲ್ ಗಾಂಧಿ ಅವರನ್ನ ಈ ಕುಟುಂಬ ಭೇಟಿಯಾಗಿದೆ. ಕುಲ್ದೀಪ್ ಸಿಂಗ್ ಸೆಂಗಾರ್ ಬಿಜೆಪಿಯ ನಾಯಕ ಮತ್ತು ಶಾಸಕನಾಗಿದ್ದ ಆತ ಅಪ್ರಾಪ್ತ ಬಾಲಕಿಯನ್ನ ಆ ಸಂದರ್ಭದಲ್ಲಿ, ಘಟನೆ ನಡೆದ ಸಂದರ್ಭದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದ ಈ ಆರೋಪದ ಮೇಲೆನೆ ಆತ ಅಪರಾಧಿ ಅಂತ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರೋದು. ಅನಂತರ ಬಿಜೆಪಿ ಆತನನ್ನ ಪಕ್ಷದಿಂದ ಹೊರ ಹಾಕಿತ್ತು ಮತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದ್ರಿಂದ ಆತ ಜನಪ್ರತಿನಿಧಿಗಳ ಕಾಯ್ದೆ ಪ್ರಕಾರವಾಗಿ ಆತ ತನ್ನ ಹುದ್ದೆಯಿಂದ ಅಂದ್ರೆ ಶಾಸಕತ್ವ ಕೂಡ ರದ್ದಾಗಿತ್ತು.